ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ನಿಮ್ಮ ಮುಂದಿಡುತ್ತಿದ್ದೇವೆ ಒಂದು ನಿಜವಾದ ಪ್ರೊಫೈಲನ್ನು. ಅವಳು ಈಗ 41 ವರ್ಷದ ಮಹಿಳೆ. ಮದುವೆಯಾದ ಮೊದಲ ಬಾರಿಗೆ 27ರ ಹೊತ್ತಿಗೆ ಆ ಮದುವೆಯ ಕನಸು ಇಂದಿಗೂ ಅವಳ ಕನಸಿನಲ್ಲಿ ಜೀವಂತವಾಗಿದೆ. ಆದರೆ ಅದು ಕೆಟ್ಟ ಕನಸಾಗಿ ಕೊನೆಗೊಂಡಿತು. ಅವಳ ಗಂಡನು ತಾನು ಆಶಿಸಿದ ವ್ಯಕ್ತಿ. ಗರ್ವ, ಅಹಂಕಾರ, ಕುಡುಕನ ನಡೆ. ಒಂದಿಷ್ಟು ವರ್ಷಗಳ ಕಷ್ಟ ಸಹನೆಯೊಂದಿಗೆ ಕಾಲವನ್ನು ಕಳೆದಿದ್ದಾರೆ. ಆದರೂ ಸಹನೆ ಇಟ್ಟುಕೊಂಡವಳು. ಕುಟುಂಬ ಉಳಿಸೋ ಯತ್ನವನ್ನ ಮಾಡಿದವಳು. ಆದರೆ ಮಗುವಾಗಲೇ ಇಲ್ಲ. ನಂತರ ಅವನು ಬಿಟ್ಟು ಹೋದ ಎಂದು ತಿಳಿಸಿದ್ದಾರೆ. ಅವಳು ವಿಚ್ಛೇದನವನ್ನು ಪಡೆದವಳು. ಅವನಿಂದ ಗಿಡುಗು ಪ್ರೀತಿಯ ನೆರಳು ಕೂಡ ಸಿಕ್ಕಿಲ್ಲವಂತೆ. ಆದರೂ ಅವಳ ಮನಸ್ಸು ನಗು ಮರೆಯಲಿಲ್ಲ. ಅವಳಿಂದು ಖಾಸಗಿ ಶಾಲೆಯಲ್ಲಿ ಖಾತೆ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಸ್ವತಂತ್ರ ಶ್ರದ್ಧೆಯಿಂದ ಬದುಕುವ ನರಿಯ ಹುಡುಗಿ. ಅವಳ ಶರೀರ, ಗಾತ್ರ, ಮಧ್ಯಮ ತೋಳ ತಲುಪುವ ಕಪ್ಪು ಕೂದಲು, ಚಂದದ ನಗೆಯನ್ನು ಹೊಂದಿದ್ದಾಳೆ. ಅವಳ ಅಂಗಳದ ಗಿಡಗಳು ಅವಳ ಆತ್ಮ ಸ್ನೇಹಿತರು. ಆದರೆ ಇವತ್ತು ಅವಳು ನಿಮ್ಮಂತೆ ಒಬ್ಬ ಆತ್ಮೀಯ ವ್ಯಕ್ತಿಯಿಂದಾಗಿ ಕಾಯ್ತಿದ್ದಾರೆ. ಅವಳ ಮಾತುಗಳನ್ನು ಸಹ ಹೇಳಿಕೊಂಡಿದ್ದಾರೆ ನೋಡಿ. ಈ ಬಾಳಲ್ಲಿ ಯಾವಾಗಲೂ ಒಂಟಿಯಾಗೋದೊಂದು ನನ್ನ ಆಶೆ ಅಲ್ಲ. ಯಾರಾದರೂ ನನ್ನ ಕೈ ಹಿಡಿದ್ರೆ ನಾವು ಒಟ್ಟಾಗಿ ಹೊಸ ಬದುಕನ್ನು ಕಟ್ಟಬಹುದು. ಅವಳ ನಿರೀಕ್ಷೆಗಳು ಸರಳವಾಗಿದೆ. 40ರಿಂದ 50ರ ಒಳಗಿನವರು ಆಗಿರಬೇಕು. ಹಾಗೆ ವಿವಾಹಿತರು ಅಥವಾ ವಿಚ್ಛೇದಿತರು ಓಕೆ. ಮಕ್ಕಳಿದ್ದರೂ ಚಿಂತೆ ಇಲ್ಲ. ಕೃತಜ್ಞತೆ, ಗೌರವ, ಪ್ರೀತಿ ಕೊಡಬಲ್ಲವರು ಆಗಿರಬೇಕು. ಅವಳು ಮನೆ, ಬಂಗಲೆ ಕಾಯುವುದಿಲ್ಲ. ಅವಳು ಕಾಯುವುದು ಪ್ರೀತಿ, ಸಹಜತೆ ಮತ್ತು ಸಂಬಂಧವನ್ನು ಅಷ್ಟೇ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರು ಇನ್ನೊಂದು ಮಾತುಗಳನ್ನು ಸಹ ಹೇಳಿಕೊಂಡಿದ್ದಾರೆ. ನಾನು ದಿನದ ಕೊನೆಯಲ್ಲಿ ಮಾತನಾಡುವವನು ಬೇಕು. ನನ್ನ ಕ್ಷೀಣವಾದ ದಿನದೊಂದಿಗೆ ಹಂಚಿಕೊಳ್ಳುವವನು ಬೇಕು. ಇಂತಹವಳು ಸಿಗೋದು ಯಶಸ್ಸು. ಹಾಗೆ ಅವಳ ನಗೆಯ ಹಿಂದೆ ಹಲವಾರು ಕತ್ತಲೆ ಕಥೆಗಳಿವೆ. ಆದರೂ ಅವಳ ತನ್ನೊಳಗಿನ ಬೆಳಕನ್ನು ಉಳಿಸಿಕೊಂಡಿದ್ದಾರೆ. ಅಂತಿಮವಾಗಿ ಹೇಳ್ತಾರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಳ್ಳುತ್ತಾರೆ. ಹಾಗೆ ಸ್ನೇಹಿತರೆ, ಇವರ ಸಂಪರ್ಕ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.